so many jobs, people cannot do that job we are doing it. Biಕಾಸ್ ಯಾಕಂತಂದ್ರೆ ನಮ್ದ್ರಾಗ ಏನಾಗುತ್ತೆ ಅಂತಂದರೆ CYMK ಅಂದ್ಕೊಳ್ಳಿ ಆಫ್ಸೆಟ್ನವ್ರು ಇಟ್ಸ್ ಬಿಕಮ್ 4 ಕಲರ್ಸ್. ನಮ್ದ್ರಾಗ ಹಂಗಲ್ಲ, ಸ್ಪೆಷಲ್ ಕಲರ್ಸ್ಗಳು ಬರ್ತಾವ. ನಾವೇನು ಮಾಡ್ತೀವಿ ಅದನ್ನು ಕ್ಲೈಂಟ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾ ವಿಲ್ ಕಟ್ ದ ಕಲರ್ಸ್, ಇಷ್ಟು ಕಲರ್ ಶಾರ್ಟೇಜ್ ಮಾಡ್ಕೊಂಡು ಡಿಸೈನಿಂಗ್ ನಾಲೆಜ್ ಸಿಕ್ಕಾಪಟ್ಟೆ ಬಂತು ನನಗೆ. ಆಮೇಲೆ ಯಾರೇ ಕ್ಲೈಂಟ್ಸ್ ಹೊಸದಾಗಿ ಬಂದರೆ ಏನು ಮಾಡಿರ್ತಾರ, ಈ ಬ್ಯಾಚ್ ನಂಬರು, ಬೆಸ್ಟ್ ಬಿಫೋರು ಅವನ್ನ ಎತ್ತರ ಪತ್ರ ಎಲ್ಲ ಮಾಡಿಬಿಡ್ತಾರ. ಅದನ್ನು ನಾನೇನು ಮಾಡ್ತೀನಿ ಅಂತಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೆಂಗಿರಬೇಕು ಅದು. ಈಗ USP ಒಂದು ಬಂದಿದೆ, ಯೂನಿಟ್ ಪರ್ ಪ್ರೈಸ್, ಅದನ್ನು ಹಾಕ್ಲೇಬೇಕು. ಈಗ ಕರೆಕ್ಟ್ ಹಾಕಿರಲ್ಲ, ಗೊತ್ತಿರಲ್ಲ ಅವ್ರಿಗೆ, ಅದನ್ನು ಆ್ಯಡ್ ಮಾಡ್ತೀನಿ. ವೆಜ್ ಲೋಗೋ ಒಂದೊಂದು ಡ್ಯಾಮೇಜ್ಗೆ ಒಂದೊಂದು ಸೈಜ್ ಆಯ್ತದೆ, ಆ ಸೈಜ್ ಪ್ರಕಾರನೇ ಇಟ್ಟಿರ್ತೀನಿ ನಾನು. ಅವ್ರು ಹೇಳಿಲ್ಲ ಅಂದ್ರೆ ಇದನ್ನೆಲ್ಲ ಕರೆಕ್ಷನ್ ಮಾಡಿಬಿಟ್ಟಿರ್ತೇನೆ ನಾನು. ಆ್ಯಂಡ್ ಅದು ಒಂದೇ ಕಲರ್ನಾಗ ಮಾಡಿರ್ತೀನಿ. ಏನು ಚೇಂಜ್ ಆದ್ರೂ ಒಂದು ಸಿಲಿಂಡರ್ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಹೆಡ್ಡೇಕ್ ಇರಬಾರ್ದು. ಮುಂದೆ ಸೇವ್ 100% ಅವ್ರಿಗೆ ಗೊತ್ತಿರಂಗಿಲ್ಲ ಅದೇನು. ಯಾವಾಗ ಅವ್ರು ಮಾಡ್ಬೇಕಂದಾಗ, ಗಿರೀಶ್ ಸರ್ ಸೂಪರ್ ಜಾಬ್ ಮಾಡಿದ್ದೀರಾ ಗಿರೀಶ್ ಸರ್, ಅವಾಗಲೇ ನೀವು ಈ ಥರ ಮಾಡಿದ್ದೀರಾ, ನಮ್ಗೆ ಗೊತ್ತಿರಲಿಲ್ಲ, ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಅವಾಗ ನಾನು